ನೋಡಮ್ಮ ಗೌತಮಿ, ನೀನು ಮದುವೆ ಆಗ್ತಿರೋ ನಿನ್ನ ಗಂಡನ ಹೆಸರು ಈ ಅರ್ಶನದಲ್ಲಿ ಬರೆಯಮ್ಮ. ಯಾಕೋ ಹತ್ಕೋತಾ ಇಲ್ಲ? ಸರಿಯಾಗಿ ಮಿಕ್ಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲಪ್ಪ, ನನಗೇನು ಗೊತ್ತು, ಅದಕ್ಕೆ ತಾನೇ ಕಲಿಸಿದ್ದು. ಏನಮ್ಮ? ಈಗ ನೀನು ಬರೆಯಪ್ಪ ನೀನು ಮದುವೆ ಆಗ್ತಿರೋ ಹುಡುಗಿ ಹೆಸರು. ಬರೀ ಗೋವಿಂದ, ಏನ ಟೈಮ್ ಆಗಿಲ್ಲ ಇನ್ನ? ಆ ಹುಡುಗಿನ ನಿನ್ ಹೆಸರು ಬರ್ದಾಳ, ನೀನ ನಾಚ್ಕೊಂಡ್ರೆ ಹೆಂಗ? ಏನ್ ಮಾಡ್ದೆ ಲತಾ? ನಾನ್ ಸರಿಯಾಗಿ ಕಳ್ಸಿದ್ದೆ ರೀ. ಏನಾಯ್ತೋ ಗೊತ್ತಿಲ್ಲ, ಆದ್ರೂ ಅವಾಗಲೇ ಚೆನ್ನಾಗಿ ಹತ್ಕೊಂಡಿತ್ತು. ನಟರಾಜ್ ಮಾವ, ನೀವು ಸೈಲೆಂಟ್ ಆಗಿ ಈ ಮದ್ವೆ ಹಾಳು ಮಾಡಕ್ಕೆ ಪ್ಲಾನ್ ಮಾಡಿದ್ದೀರಾ. ಆದ್ರೆ ನಿಮ್ ಪ್ಲಾನ್ ನಾನು ಯಾವಾಗ್ಲೂ ಕೇಳಿಸ್ಕೊಂಡೆ. ಅದಕ್ಕೇನೆ ನೀವು ಕರ್ಪೂರ ಬರ್ಸಿರೋ ಅರ್ಶನ ತಟ್ಟೆನ ನಾನು ಬದಲಾಯಿಸ್ದೆ. ಇವಾಗಿರೋದು ಬರೀ ಅರ್ಶನ. ಈ ಪೂಜೆ ಹಾಳು ಮಾಡಬೇಕು ಅಂತ ನಮ್ಮ ಮದುವೆ ನಡಿಬಾರ್ದು ಅಂತಾನೆ ನೀವ್ ಮಾಡಿರೋ ಪ್ಲಾನು ನಡಿಲಿಲ್ಲ. ನಮ್ಮಿಬ್ರು ಮದ್ವೆನ ಯಾರಿಗೂ ನಿಲ್ಸೋಕ್ಕಾಗೋದಿಲ್ಲ. ಕ್ಷಮಿಸಿ, ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಅಯ್ಯೋ, ನೀವು ಬಿಡುವಾಗಿರ್ಲಿಲ್ಲ ಅಲ್ವಾ? ಅದು ಅಲ್ಲದೆ ದೇವ್ರ ಕಾರ್ಯಕ್ಕೆ ಬಂದ್ಮೇಲೆ ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಹೇಳಿ ಸ್ವಾಮಿ, ಯಾವ ಥರ ಪೂಜೆ ಮಾಡಬೇಕು? ನನ್ನ ದೊಡ್ಡ ಮಗಳು ಪೂರ್ವಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ದೋಷಗಳೇನಾದರೂ ಇದ್ರೆ ನಿವಾರಣೆ ಮಾಡ್ಸೋಣ ಅಂತ. ಅಲ್ಲದೆ ಇಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿದ್ರೆ ಯಾವ ಅಡೆತಡೆನೂ ಇಲ್ದೇನೆ ಮದುವೆ ನಡೆಯುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ. ನಿಮ್ಮ ನಂಬಿಕೆ ಖಂಡಿತವಾಗ್ಲೂ ನಿಜವಾಗುತ್ತೆ. ಅದಕ್ಕಲ್ಲ ಪುರೋಹಿತ್ರೆ, ಈಗಾಗಲೇ 10-15 ಸಂಬಂಧಗಳು ಬೇರೆ ಬೇರೆ ಕಾರಣಗಳಿಂದ ಕೂಡ್ ಬರಲಿಲ್ಲ. ಒಂದು ಹುಡುಗಿಗೆ ಅಷ್ಟೊಂದು ಸಂಬಂಧಗಳು ಬಂದರೂ ಸರಿ ಹೋಗ್ಲಿಲ್ಲ ಅಂದ್ರೆ ಸುತ್ತಮುತ್ತಲಿರೋರು ಆ ಹುಡುಗಿ ಜಾತಕದ ಬಗ್ಗೆ, ಆ ಹುಡುಗಿ ಬಗ್ಗೆ ವಿಧವಾಗಿ ಮಾತಾಡ್ತಾರೆ. ನನ್ನ ಮಗಳ ಜಾತಕಕ್ಕೆ ಏನೂ ಸಮಸ್ಯೆ ಇಲ್ಲ, ಆದ್ರೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೇ ಇದೆ. ಈ ಸಲ ನೋಡಿರೋ ಸಂಬಂಧ ಆದ್ರೂ ಸರಿಯಾಗಿ ಕೂಡ್ ಬರ್ಲಿ ಅಂತ, ನನ್ನ ಮಗಳಿಗೆ ಬೇಗ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿಸ್ಬಿಡಿ. ಖಂಡಿತ ಅಮ್ಮ, ಹುಡುಗಿ ಕೈಯಿಂದಾನೆ ರಾಹು ಕೇತು ಪೂಜೆ ಮಾಡಿಸೋಣ. ಆ ಪೂಜೆ ಮಾಡಿದ್ರೆ ಆಮೇಲೆ ಯಾವ ತೊಂದ್ರೆನೂ ಇರಲ್ಲ ಅಲ್ವಾ? ಖಂಡಿತವಾಗ್ಲೂ ನನ್ನ ಮೊಮ್ಮಗಳು ಮದ್ವೆ ಯಾವ ಆತಂಕನೂ ಇಲ್ಲದೆ ನಡೆಯುತ್ತಲ್ವಾ ಪುರೋಹಿತ್ರೆ? ನೋಡಿ, ನಾನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಬಂದರೆ ಕಲ್ಯಾಣ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇಲ್ಲಿ ನೀವು ಪೂಜೆ ಮುಗಿಸ್ಕೊಂಡು ಹೋದ 1 ತಿಂಗಳಲ್ಲೇ ನಿಮ್ಮ ಮಗಳ ಕೊರಳಲ್ಲಿ ತಾಳಿ ಇರುತ್ತೆ. ಹಂಗಾಗಲಿಲ್ಲ ಅಂದರೆ ನನಗೆ ಕೇಳಿ, ಇಲ್ಲಿವರೆಗೂ ಅಂಥ ಎಷ್ಟೋ ಮದುವೆಗಳು ಇಲ್ಲಿ ಆಗಿವೆ. ಮದುವೆ ಆದ ಕೂಡಲೇ ಮತ್ತೆ ಇಲ್ಲಿಗೆ ಬಂದು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆಗ್ಲಿ ಸ್ವಾಮಿ, ಹಾ, ನೀವು ಪೂಜೆ ಶುರು ಮಾಡ್ಕೊಳ್ಳಿ. ಹಾಗೆ ಆಗಲಿ, ಮಾಡ್ತೀನಿ, ಕೂತ್ಕೊಳ್ಳಿ.
ಮತ್ತೆ ಸಂಬಂಧ ನೋಡ್ತಿದಾರ, ಮದ್ವೆ ನಿಶ್ಚಯ ಮಾಡ್ಬೇಕು ಅಂತಿದಾರ. ಹೇ ಗೋವಿಂದ, ನಿನಗೋಸ್ಕರ ಎಲ್ಲ ಕಡೆ ಹುಡುಕ್ತಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಬಾ ನನ್ ಜೊತೆ. ಗೌತಮಿ, ತುಂಬಾ ತಲೆ ಕೆಟ್ಟು ಹೋಗಿದೆ. ಏನಕ್ಕೆ? ಅಮ್ಮ ಪೂಜೆ ಅಂತ ಹೇಳಿ ಕರ್ಕೊಂಡ್ಬಂದು ಈ ತರ ಮಾಡ್ತಾರಂತ ಖಂಡಿತ ಗೊತ್ತಿರ್ಲಿಲ್ಲ. ಕೂರ್ಸಿ ನಮ್ಮಿಬ್ರ ಹೆಸರನ್ನ ನಮ್ ಕೈಯಲ್ಲೇ ಬರ್ಸಿದ್ದಾರೆ. ನನಗದೊಂದ್ ಚೂರು ಇಷ್ಟ ಇಲ್ಲ. ಗೋವಿಂದ, ಅದೇನೋ ಒಂದ್ ಚಿಕ್ಕ ಶಾಸ್ತ್ರ ಬಿಡು, ಅದ್ರಿಂದ ಏನಾಗತ್ತೆ? ಬಿಟ್ಬಿಡು, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬಾ ಹೋಗೋಣ. ಇಲ್ಲ, ಅದ್ ಏನೇ ಆದ್ರೂ ದೇವ್ರ ಸನ್ನಿಧಿಲೇ ಆಗಿರೋದು. ನೀನ್ ನಂಗೆ ಸಪೋರ್ಟ್ ಮಾಡ್ತಾ ನಾಟಕ ಆಡ್ತಾ ಇರ್ಬೋದು, ಆದ್ರೆ ನನ್ನ ಹೆಸರ ಜೊತೆ ಸೇರಿಸಿ ನಿನ್ನ ಹೆಸರನ್ನ ಬರೆಯೋದು ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಈ ಗೋವಿಂದನ್ ಪಕ್ಕ ಗೀತಾನೇ ಇರ್ಬೇಕೆ ಹೊರತು ಬೇರೆ ಯಾರೂ ಇರಬಾರ್ದು. ಸರಿ, ದೇವಸ್ಥಾನದಲ್ಲಿ ಏನೋ ಆಗೋಯ್ತು, ಎಲ್ಲ ದೇವ್ರ ನೋಡ್ಕೋತಾನೆ. ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋತ್ಯಾ? ನನ್ ಮಾತ್ ಕೇಳು, ಬಾ ಮೊದ್ಲು. ಇಲ್ಲ, ನಾನು ಇವಾಗ್ಲೇ ಅದನ್ನ ಬದಲಾಯಿಸ್ಬೇಕು ಅಂತ ಇದ್ದೀನಿ. ಏನ್ ಬದಲಾಯಿಸ್ಬೇಕು ಅನ್ಕೊಂಡಿದ್ಯಾ? ಅದು ಆ ಅರ್ಶನದಲ್ಲಿ ಬರ್ದಿರೋಂಥ ಗೋವಿಂದ ಗೌತಮಿ ಅನ್ನೋ ಹೆಸರುಗಳು ನನ್ನ ಕಣ್ಣಿಗಿನ್ನೂ ಕಾಣಿಸ್ತಾನೆ ಇದ್ದಾವೆ. ನಾನು ಗೀತನ್ ಜೊತೆಗೆ ನಮ್ಮಿಬ್ರ ಹೆಸರನ್ನ ಬರೀಬೇಕು. ಅಯ್ಯೋ, ಏನ್ ನೀನು ಒಳ್ಳೆ ಚಿಕ್ಕ ಹುಡುಗಂತರ. ಅದನ್ ಬಿಟ್ಬಿಡು. ಇವಾಗ ಮದ್ವೆ ಕೆಲ್ಸ ಎಲ್ಲ ಶುರುವಾಗಿ ಮದ್ವೆ ಮಂಟಪ ತನಕ ಹೋಗೋವರೆಗೂ ಏನೋ ಒಂದ್ ಮಾಡ್ಬೋದಲ್ಲ. ಅನಾವಶ್ಯಕವಾಗಿ ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನಾನು ಬರ್ದೇ ಬರಿಬೇಕು. ನೀನ್ ಹೋಗಿ ಒಂದ್ ಪ್ಲೇಟಲ್ಲಿ ಅರ್ಶನ ತಗೊಂಬ ಹೋಗು. ಯಾಕೆ ಗೋವಿಂದ? ನೀನ್ ತಗೊಂಡ್ ಬರ್ತೀಯಾ ಇಲ್ವಾ? ನೀನ್ ನಿಜವಾಗ್ಲೂ ನಂಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತಂದ್ರೆ ಅದನ್ನ ತಗೊಂಬ ಹೋಗು. ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೋಸ್ಕರನೇ ಅಲ್ವಾ ನಾನು ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದು. ಮತ್ತೆ ತಗೊಂಬ ಹೋಗು. ಸರಿ, ತರ್ತೀನಿ. ಹಲೋ. ಗೀತಾ, ನೀನು ಅರ್ಜೆಂಟಾಗಿ ನವಗ್ರಹ ಟೆಂಪಲ್ ಹತ್ರ ಬಂದ್ಬಿಡು. ನಾನು ಇಲ್ಲೇ ಇದ್ದೀನಿ. ಸರಿ. ಏನಾಯ್ತು ಗೋವಿಂದ್? ಐ ಆಮ್ ಸಾರಿ. ಸಾರಿ ಯಾಕೆ? ಅಲ್ಲಿ ಅಷ್ಟು ಜನಗಳ ಮುಂದೆ ಗೌತಮಿ ಜೊತೆಗೆ ನನ್ನನ್ನು ಕೂರಿಸಿ ಗೋವಿಂದನು ನನ್ನ ಹೆಸರು ಪಕ್ಕ ಗೌತಮಿ ಹೆಸರನ್ನ ಬರ್ಸಿದ್ರು. ನನಗದೊಂದು ಚೂರು ಜೀರ್ಣನೇ ಆಗ್ತಾ ಇಲ್ಲ. ನಿನಗೂ ಅದು ತುಂಬ ನೋವಾಗಿರಬೇಕು ಅಲ್ವಾ? ನಿಜ ಹೇಳ್ಬೇಕಂದ್ರೆ ಆ ಕ್ಷಣದಲ್ಲಿ ನನಗೆ ತುಂಬಾ ನೋವಾಯ್ತು. ಆದ್ರೆ ಏನೂ ಮಾಡಕ್ಕಾಗಲ್ಲ ಅಲ್ವಾ? ಯಾಕೇನು ಮಾಡೋಕ್ಕಾಗಲ್ಲ? ಆ ಹೆಸರನ್ನ ಅಳಿಸಾಕಿ ನಮ್ಮ ಹೆಸರು ಬರಿಬೇಕು. ಏನ್ ಹೇಳ್ತಿದ್ಯಾ ನೀನು? ನೀವು ಒಂದು ನಿಮಿಷ ವೆಯ್ಟ್ ಮಾಡು, ಹೇಳ್ತೀನಿ. ನೋಡು, ಗೌತಮಿ ನಮ್ಮಿಬ್ಬರಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಗೌತಮಿನೇ ಸ್ವತಃ ನಮಗೋಸ್ಕರ ಅರ್ಶನ ತಗೊಂಬಂದಿದ್ದಾಳೆ. ಇವಾಗ ಇದರಲ್ಲಿ ನಾವಿಬ್ರು ನಮ್ಮ ಹೆಸರನ್ನ ಬರಿಬೇಕು. ಅವಳೇನು ಅನ್ಕೊಳ್ಳೋದಿಲ್ಲ, ನೀನ್ ಬರಿ. ಇವಾಗ ನಾನು
ಅರ್ಶನದಲ್ಲಿ ನಮ್ಮಿಬ್ಬರ ಹೆಸರನ್ನ ಮನಸ್ಫೂರ್ತಿಯಾಗಿ ಬರ್ದಿದ್ದೀವಿ. ಇದು ಶುಭ. ಯಾವತ್ತೂ ನಮ್ಮಿಬ್ಬರ ಹೆಸರು ಬೇರೆ ಆಗಬಾರ್ದು, ನಮ್ಮ ಮನ್ಸುಗಳು ಬೇರೆ ಆಗಬಾರ್ದು. ನಾವ್ ಯಾವತ್ತಿಗೂ ಹೀಗೇನೆ ಜೊತೆಗೆ ಸಂತೋಷವಾಗಿರ್ಬೇಕು. ಥ್ಯಾಂಕ್ಸ್ ಗೌತಮಿ. ನೂರ್ ಕಾಲ ಜೊತೆಗಿರ್ಬೇಕಾ? ಯಾವತ್ತಿಗೂ ಬೇರೆ ಆಗ್ಬಾರ್ದ ನೀವಿಬ್ರು? ಗೋವಿಂದ್, ನೀನ್ ಬದುಕಿದ್ರೆ ನನ್ ಜೊತೆನೆ ಬದುಕ್ಬೇಕು. ಗೋವಿಂದ, ಈ ಗೌತಮಿಗೆ ಗಂಡ ಆಗ್ಬೇಕೆ ಹೊರತು ಆ ಗೀತನ್ ಗಂಡ ಆಗ್ಬಾರ್ದು. ನೀವಿವಾಗ ಬರ್ದಿರೋದನ್ನ ನನ್ನ ಗಂಗೆಯಲ್ಲಿ ಮುಳುಗಿಸ್ಬಿಡ್ತೀನಿ. ದೇವ್ರೆ, ಬೇಕಾದವರೆಲ್ಲ ಇಲ್ಲೇ ಇದ್ದಾರೆ. ಇದೇ ತರ ಎಲ್ಲರೂ ಒಟ್ಟಿಗೆ ಇರೋ ಹಾಗೆ ಮಾಡಿ ಸ್ವಾಮಿ. ಒಟ್ಟಿಗೆ ಇರ್ತೀವಿ ಬಾಬಾ, ಒಟ್ಟಿಗೆ ಇಲ್ದೆ ಎಲ್ಲಿ ಹೋಗ್ತೀವಿ? ನಾನು ನಿನಗೆ ಹೇಳಿಲ್ಲ ಬಿಡು, ನೀನು ಬೇಡ ಅಂದ್ರೂ ಬಿಡೋದಿಲ್ವಲ್ಲ. ಏನಿಲ್ಲ ಬಿಡು, ನೀನು ಗಮ್ ತರ ಅಂಟ್ಕೊಂಡಿರ್ತೀಯಲ್ಲ, ನಮ್ಮನ್ನ ಬಿಟ್ಟು ಹೋಗ್ತೀಯಾ? ನಾನು ಎಲ್ರೂ ಸೇರ್ಸಿ ಹೇಳ್ದೆ. ಅಣ್ಣ, ಆ ಲಗ್ನ ಪತ್ರಿಕೆ ಪೂಜಾರ್ ಕೈ ಕೊಡು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಡ್ತಾರ. ಮದುವೆ ಪತ್ರಿಕೆನಾ? ಹಿಂಗ್ಯಾಕೆ ಕೇಳ್ತೀರಿ? ನಿಮ್ ಮಗನ ಲಗ್ನ ಪತ್ರಿಕೆ. ಪತ್ರಿಕೆಗಳಮ್ಮ, ಅದನ್ನ ಯಾವಾಗ ಪ್ರಿಂಟ್ ಮಾಡಿಸ್ದೆ? ಅಳಿಯಂದ್ರೆ ಮದ್ವೆ ಡೇಟ್ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ನಾವು ಪತ್ರಿಕೆಗಳನ್ನ ಪ್ರಿಂಟ್ ಮಾಡಿಸ್ಬಿಟ್ವಿ. ನಾವ್ ಹೇಗಿದ್ರು ಬೀಗ್ರು ಕೊಡ್ಬೇಕಲ್ವಾ, ಅದನ್ನ ನಿಮ್ ತಾಯಿ ಕೊಟ್ವಿ. ಈಗ ನೀವು ನಿಮ್ ಪತ್ರಿಕೆ ಪ್ರಿಂಟ್ ಮಾಡಿಸಿ ನಮಗ್ ಕೊಡ್ಬೇಕು. ಅಲ್ಲ, ಒಂದ್ ಮಾತು ಹೇಳಿಲ್ವಲ್ಲ ನಮ್ಗೆ. ಹೌದು, ಕಾರ್ಡ್ ನಾವ್ ಸೆಲೆಕ್ಟ್ ಮಾಡ್ಬೇಕು ತಾನೆ. ನೀವ್ಯಾಕೆ ಹೀಗ್ ಮಾಡಿದ್ರಿ? ಹುಡುಗನ್ನ ನೀನೇ ಸೆಲೆಕ್ಟ್ ಮಾಡ್ಕೊಂಡಿಯಲ್ಲಮ್ಮ, ಅಟ್ಲೀಸ್ಟ್ ವೆಡ್ಡಿಂಗ್ ಕಾರ್ಡ್ ಆದ್ರೂ ನಾವ್ ಸೆಲೆಕ್ಟ್ ಮಾಡ್ಬಾರ್ದಾ? ಅದ್ ಹಾಗಲ್ಲಮ್ಮ, ಗೋವಿನ್ಗೆ ಒಂದ್ ಮಾತು ಹೇಳ್ಬೇಕಿತ್ತಲ್ವಾ? ಈಗೇನಾಗೈತಿ? ಅವನ್ಗಿಷ್ಟ ಆಗೋಂಗ ಲಗ್ನ ಪತ್ರಿಕೆ ಹಂಚ್ತೀವಿ ಬಿಡ. ಇದು ನಿಮ್ಮನಿ ಪತ್ರಿಕೆ ಅಲ್ಲ, ಇದಕ್ಕ ಅವನ್ ಪರ್ಮಿಷನ್ ಯಾಕ್ಬೇಕ? ನಿಮ್ಗಿಷ್ಟ ಬಂದಂಗ್ ಮಾಡ್ಕೋರಿ. ಏನ್ ನೀವು ಗಲಾಟೆ ಮಾಡ್ತಿದ್ದೀರಲ್ಲ? ವರದಕ್ಷಿಣೆ ಬಗ್ಗೆ ಏನಾರು ಕಿರಿಕಾ? ಸ್ವಾಮಿ, ನಿಮ್ಗೆಲ್ಲ ಹೇಳ್ಬೇಕು ಅಂದ್ರೆ ಮದ್ವೆನೇ ಮುಗ್ದೋಗಿರುತ್ತೆ. ನೀವು ಸ್ವಲ್ಪ ಸುಮ್ನಿರಿ. ಏನು ಮನೆ ಬೇಕಾ? ಆಲ್ರೆಡಿ ಡೂಪ್ಲೆಕ್ಸ್ ಮನೆ ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ರಿ, ಇನ್ನೊಂದ್ ಮನೆ ಬೇಕಾ? ನ್ಯಾಯನಾ ಇದು? ನಿಮ್ ಬುದ್ಧಿಗಿಷ್ಟು? ಸುಮ್ನೆ ಇರಿ. ಹೇಗೆ ಸುಮ್ನಿರ್ಲಿ? ಇನ್ವಿಟೇಷನ್ ಪ್ರಿಂಟ್ ಮಾಡಿ ಗಲಾಟೆ ಮಾಡ್ತಿದಾರಲ್ಲ, ಸುಮ್ನೆ ಇರು ಅಂದ್ರೆ ಏನರ್ಥ? ಒಳ್ಳೆ 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 ಕತೆ ಆಯ್ತು ನಿಮ್ದು. ಓಕೆ. ಆಪದಾಂ ಭರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್. ಹುಡುಗ ಹುಡುಗಿ ಇಲ್ಲಿ ಮುಂದೆ ಬಂದು ನಿಂತ್ಕೊಳ್ಳಿ. ಗೋವಿಂದ, ಬಾ ಬಾ ನಿಂತ್ಕೋ. ಶತಮಾನಂ ಭವತಿ ಸದಾಯು ಪುರುಷಸ್ಯೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಮ್ಮ ತಗೊಳ್ಳಿ ಇದನ್ನ. ಪೂಜಾರ, ಮೊದಲನೇ ಪತ್ರಿಕೆ ದೇವ್ರ ಪಾದದ ಕೆಳಗಿಡ್ರಿ. ಹಾಗೆ ಆಗಲಮ್ಮ. ಮೊದಲನೇ ಪತ್ರಿಕೆ ದೇವ್ರಿಗೆ ಕೊಟ್ಟಾತ. ಈಗ ಪತ್ರಿಕೆ ನಾವ ಹಂಚ್ಕೊಳ್ಳೋಣ. ನಾವ ಕೊಟ್ಕೊಳ್ಳೋದ್ರೊಳಗೆ ಏನ್ ಅರ್ಥ ಐತಿ? ಈಗ ಹೆಂಗೂ ಬೀಗ್ರು ಲಗ್ನ ಪತ್ರಿಕೆ ಕೊಟ್ಟಾರ. ದೇವ್ರ ಹಂತ್ಯಕ್ಕ ಪತ್ರಿಕೆ ಇಟ್ಟ ಮ್ಯಾಗ ನಾವು ಯಾರಿಗಾರ ಪತ್ರಿಕೆ ಕೊಡ್ಬೇಕು, ಹೌದಿಲ್ಲ? ಯಾರು ಕೊಡೋಣ? ಅಲ್ಲಿ ನೋಡಿ, ಅಲ್ಲಿ ಗೀತಾ ಇದ್ದಾಳೆ, ಮಾಳ್ವಿಕಾ ಇದ್ದಾಳೆ. ಮೊದ್ಲು ಗೀತಾ ಫ್ಯಾಮಿಲಿ ಕೊಡಿ. ಅವ್ರು ತುಂಬಾ ಮುಖ್ಯ ಅಲ್ವಾ? ಮದ್ವೆ ನಡ್ಸ್ಕೊಡ್ತಾರ ಅವರು. ಮೊದ್ಲು ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಗೀತಾ, ನೀನು ಮುಂದೆ ಇದ್ದು ಎಲ್ಲ ಚೆನ್ನಾಗಿ ನಡ್ಸ್ಕೊಡ್ಬೇಕು. ಏನು ತೊಂದರೆ ಆಗ್ಬಾರ್ದು. ಯಾವ ತೊಂದರೆನೂ ಆಗ್ಬಾರ್ದು ಅಂದ್ರೆ ಎಲ್ಲ ನಿನ್ ಕೈಲೇ ಇದೆ. ಏನಮ್ಮ ಗೀತಾ? ತಂಗ್ಯವ್ವ, ನಿನ್ನ ಕೈಯಾರೆ ಆ ಲಗ್ನ ಪತ್ರಿಕೆನ ಗೀತಾ ಅವ್ರ ಅಪ್ಪ ಅಮ್ಮನ ಕೊಡು.
ಖಂಡಿತ ಬರ್ಬೇಕ. ಖಂಡಿತವಾಗ್ಲೂ ಬರ್ತೀವಿ. ಆಹಾ, ಆಹಾ. ಆ ಗೀತಾ ನೆನಪೈತಲ್ಲ, ನೀನ ಮುಂದೆ ನಿಂತು ಮಾಡ್ಬೇಕ. ನನ್ನ ದೊಡ್ಡ ಮಗಳು ಪೂರ್ವಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ದೋಷಗಳೇನಾದರೂ ಇದ್ರೆ ನಿವಾರಣೆ ಮಾಡ್ಸೋಣ ಅಂತ. ಅಲ್ಲದೆ ಇಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿದ್ರೆ ಯಾವ ಅಡೆತಡೆನೂ ಇಲ್ಲದೇ ಮದುವೆ ನಡೆಯುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ. ಅಣ್ಣ, ಆ ಲಗ್ನ ಪತ್ರಿಕೆ ಪೂಜಾರ್ ಕೈ ಕೊಡು. ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಡ್ತಾರ. ಯಾರು? ಬಾಲಾಜಿ. ಹಲೋ, ನಾನ್ ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ. ನಾನು ಫೋನ್ ಮಾಡಿದ್ರೆ ಬೆಳಗ್ಗೆ ಮಾತಾಡ್ತೀನಿ ಅಂತಿದ್ಯಲ್ಲ, ಮಾತಾಡು. ಪ್ಲೀಸ್, ನಾನ್ ಬೆಳಗ್ಗೆನೆ ಫೋನ್ ಮಾಡ್ತೀನಿ. ಫೋನ್ ಇಡು. ಬೆಳಗ್ಗೆನೆ ಫೋನ್ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ನಾನು ಹೇಳೋದನ್ನ ಕೇಳು ಪ್ಲೀಸ್. ನಾನು ಸುಮ್ಮನೆ ಯಾವುದೋ ಕತೆ ಹೇಳೋದಕ್ಕೆ ನಿನಗೀಗ ಫೋನ್ ಮಾಡಲಿಲ್ಲ. ನಿಮ್ಮ ಮನೇಲಿ ಸಂಬಂಧ ನೋಡ್ತಿದ್ದಾರೆ ಅಂದ್ರೆ ಏನು? ಅದನ್ನೆಲ್ಲ ಬೇಡ ಅಂತ ಹೇಳು. ನೋಡು, ನಾನು ಇದನ್ನೆಲ್ಲ ಬೆಳಗ್ಗೆ ಮಾತಾಡ್ತೀನಿ. ಫೋನ್ ಇಡು. ಇಲ್ಲ, ನೀನ್ ಹೇಳ್ಬೇಕು. ನಿಮ್ ಮನೆಯವ್ರು ಏನೋ ಮಾಡ್ತಿದ್ದಾರೆ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಾಳೆ ಫೋನ್ ಮಾಡ್ತೀನಿ, ಪ್ಲೀಸ್. ಇವಾಗ ಫೋನ್ ಇಡು. ಸ್ವಲ್ಪ ಫೋನ್ ಕೊಡಿಲಿ. ನಿನ್ನೆ ಕೇಳ್ತಿರೋದು, ಫೋನ್ ಕೊಡಿಲಿ. ನಿನ್ ತಂಗಿ ಕೊಡ್ಬೇಡ, ನಾನು ನಿನ್ ಜೊತೆ ಮಾತಾಡ್ಬೇಕು. ಹಲೋ, ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಅವಳು ಹೇಳಿದ್ಲು ತಾನೆ ಬೆಳಿಗ್ಗೆ ಮಾತಾಡ್ತೀನಿ ಅಂತ. ಈ ಟೈಮಲ್ಲಿ ಕಾಲ್ ಮಾಡಿ ಯಾಕೆ ಹಿಂಸೆ ಕೊಡ್ತಿದ್ಯಾ? ನಾನೇನ್ ಕತೆ ಹೇಳೋದಕ್ ಫೋನ್ ಮಾಡ್ಲಿಲ್ಲ, ಮುಖ್ಯವಾದ ವಿಷಯ ಮಾತಾಡೋಕೆ ಫೋನ್ ಮಾಡಿದ್ದು. ಅದೇನಾಗಿದ್ರು ಸರಿ, ಬೆಳಿಗ್ಗೆ ಮಾತಾಡೋಣ ಅಂದ್ಲಲ್ಲ. ಸುಮ್ನೆ ಈ ತರ ಇರಿಟೇಟ್ ಮಾಡ್ಬಾರ್ದು. ಇಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ, ಅದ್ಯಾರಿಗೂ ಗೊತ್ತಿಲ್ವಲ್ಲ. ಏನೋ, ಏನ್ ನಿನ್ ಪ್ರಾಬ್ಲಮ್? ನಿಮ್ ಮನೇಲಿ ಪೂರ್ವಿಕ್ ಸಂಬಂಧ ನೋಡ್ತಿದ್ದೀರಂತಲ್ಲ? ಆ, ಅಪ್ಪ ಅಮ್ಮನೆ ನೋಡ್ತಾರೆ, ಅದಕ್ಕೇನು? ನೋಡಿದ್ರೆ ನೋಡ್ಬಿಟ್ಟು ಮದ್ವೆ ಮಾಡ್ಬಿಡ್ತೀರಾ? ನೋಡು, ನಿಮ್ಮಿಬ್ರು ಮದ್ವೆ ಮಾಡ್ಸೋದಿಕ್ಕೆ ನಾನ್ ಎಷ್ಟೊಂದ್ ಪಾಡ್ ಪಡ್ತಿದ್ದೀನಿ. ಸುಮ್ನೆ ನೀನ್ ಗಾಬರಿಯಾಗಿ ಪೂರ್ವಿಕ್ ಡಿಸ್ಟರ್ಬ್ ಮಾಡ್ಬೇಡ. ಮೊದ್ಲೇ ಅವಳು ಸೆನ್ಸಿಟಿವ್. ಚಿಕ್ಕ ವಿಷಯನೂ ಅವಳು ನಾರ್ಮಲ್ ಆಗಿ ತಗೊಳಲ್ಲ. ಅದನ್ನ ಅರ್ಥ ಮಾಡ್ಕೊ. ನನಗೂ ಭಯ ಆಗ್ತಾ ಇದೆ, ನನಗೂ ಕಷ್ಟ ಆಗ್ತಿದೆ ಇಲ್ಲಿ. ಮೊದ್ಲು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದ್ ಕಲ್ತ್ಕೊ. ನಾನಿಲ್ಲಿ ನನ್ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಅದ್ ಎಷ್ಟ್ರ ಮಟ್ಟಿಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ನನಗ್ ಗೊತ್ತಿಲ್ಲ. ನೀನ್ ಸುಮ್ನೆ ಪೂರ್ವಿಗ್ ಹಿಂಸೆ ಕೊಡ್ಬೇಡ. ಅವಳಿಗೆ ಆಸೆ ಎಲ್ಲ ಹುಟ್ಟಿಸ್ಬೇಡ. ಅಂದ್ರೆ ನಮ್ಮ ಅಮ್ಮನ ಆಸೆನ್ ಬಿಟ್ಬಿಡು ಅಂತ್ಯಾ? ಹಾಗಂತ ನಾನ್ ಹೇಳಲ್ಲ, ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ. ನನಗ್ ಭಯ ಆಗ್ತಿದೆ. ದಯವಿಟ್ಟು ಪೂರ್ವಿಗ್ ಡಿಸ್ಟರ್ಬ್ ಮಾಡ್ಬೇಡ. ನಾನ್ ಹೇಳೋವರೆಗೂ ಸೈಲೆಂಟ್ ಆಗಿರು. ಮೊದ್ಲೇ ನಿನಗ್ ವಾರ್ನ್ ಮಾಡಿದ್ದೆ, ಸುಮ್ನೆ ಜಾಸ್ತಿ ಮಾಡ್ಬೇಡ ಅಂತ. ಏನ್ ಜಾಸ್ತಿ ಮಾಡೋದು? ನನ್ಗಿಷ್ಟ ಆಗಿದ್ ವ್ಯಕ್ತಿ ಜೊತೆ ಮಾತಾಡೋದು ತಪ್ಪಾ? ನನಗೂ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಬಾಲಾಜಿ. ದಯವಿಟ್ಟು ನಾನ್ ಹೇಳೋದ್ ಕೇಳು. ಇನ್ನ ನಾನ್ ಹೇಳೋವರೆಗೂ ಪೂರ್ವಿಗೆ ಸುಮ್ನೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊ. ತಾಳ್ಮೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಫೋನ್ ಮಾಡ್ಬೇಡ, ಇಡು ಫೋನು.